ಮಹಾಸತ್ಯಕ್ಕೆ ಸ್ವಾಗತ ಸುಸ್ವಾಗತ. ಇಂದು ತುಳುವರು ತಮ್ಮ ನಾಡಿನಲ್ಲಿ ಅಥವಾ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯ ನಡೆಸಿದಾಗ ಅಲ್ಲಿ ಸತ್ಯನಾರಾಯಣ ಎಂಬ ದೇವರ ಪೂಜೆಯನ್ನು ಆಯೋಜಿಸಿಕೊಂಡಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ತಮ್ಮ ಕನಸಿನ ಹೊಸತಾದ ಮನೆಯನ್ನು ಕಟ್ಟಿಸಿಕೊಂಡಾಗ ಅದರ ಗೃಹ ಪ್ರವೇಶದ ದಿನ ಈ ಸತ್ಯನಾರಾಯಣ ಎಂಬ ಪೂಜೆಯನ್ನು ಮಾಡಿಯೇ ಮಾಡುತ್ತಾರೆ. ಮನೆ ಕಟ್ಟಿಸಿಕೊಂಡು ಸಾಲ ಮೂಲ ಮಾಡಿ ಸೋತು ಹೋದ ಈ ಸಂದರ್ಭದಲ್ಲೂ ಈ ಪೂಜೆಯನ್ನು ಮಾಡಲು ನಿಮಗೆ ಪ್ರೇರೇಪಣೆ ಯಾರು ಎಂದು ನೀವೇನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಅವರು ಕೊಡುವ ಉತ್ತರ ಪೂಜೆಯ ಭಟ್ಟರು ಎಂದು ಹೇಳುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ಸುಮಾರು 50-70 ವರ್ಷದ ಹಿಂದೆ ಈ ಸತ್ಯನಾರಾಯಣ ಎಂಬ ಪೂಜೆ ಇರಲಿಲ್ಲ ಹಾಗೂ ಸತ್ಯನಾರಾಯಣ ಎಂಬ ದೇವರೂ ಇರಲಿಲ್ಲ ಎಂಬುದನ್ನು ಹೇಳಿದರೆ ನಿಮಗೆ ಅಚ್ಚರಿಯಾಗಬಹುದು. ಹಾಗಾದರೆ ಯಾರು ಈ ಸತ್ಯನಾರಾಯಣ ಎಂಬ ದೇವರು? ಶ್ರೀ ನಾರಾಯಣ ದೇವರ ಹೆಸರನ್ನು ನಾವು ಎಲ್ಲರೂ ಕೇಳಿದ್ದೇವೆ ತಾನೇ. ಆತನೇ ಮಹಾವಿಷ್ಣು ಎಂದು ನಂಬುತ್ತೇವೆ. ಮಹಾವಿಷ್ಣು ಸತ್ಯಸಂಧ ಎಂದು ಕರೆಯಲ್ಪಡುವ ದೇವರೇನಲ್ಲ. ದುಷ್ಟರ ವಧೆಗಾಗಿ ಕಪಟ, ನೀಚ, ಮೋಸ, ವಂಚನೆಯ ಗುಣಗಳಿಂದ ತನ್ನ ಕಾರ್ಯ ಸಾಧನೆ ಮಾಡಲು ಹಿಂಜರಿಯದ ದೇವನು ಈತ. ಜಲಂಧರ ಎಂಬ ಅಸುರ ಗುಣದ ರಾಜನನ್ನು ವಧಿಸಲೇಬೇಕಾದ ಸಂದರ್ಭ ಬಂದಾಗ ಆತನನ್ನು ಕೊಲ್ಲಲು ಶ್ರೀಹರಿಯು ತೀರ್ಮಾನಿಸುತ್ತಾನೆ. ಆತನ ಹೆಂಡತಿ ಪತಿವ್ರತೆಯಾದ ಶ್ರೀ ತುಳಸಿಯಲ್ಲಿಗೆ ವಿಷ್ಣುವು ಜಲಂಧರನ ರೂಪದಲ್ಲಿಯೇ ಬರುತ್ತಾನೆ ಮತ್ತು ತುಳಸಿಯನ್ನು ಅತ್ಯಾಚಾರ ಮಾಡುತ್ತಾನೆ. ತುಳಸಿಯ ಶೀಲ ಮಾನಹರಣ ಮಾಡಿ ಪತಿವ್ರತೆ ಹಾಳು ಮಾಡಿದ ಮೇಲೆ ವಿಷ್ಣು ದೇವನು ಜಲಂಧರನನ್ನು ವಧಿಸುತ್ತಾನೆ. ಅದು ಅಲ್ಲದೆ ತ್ರಿಪುರಮತನ ಕಥೆಯಲ್ಲಿ ವಿಷ್ಣು ಚಾರ್ವಕನಾಗಿ ತ್ರಿಪುರರಲ್ಲಿ ಒಬ್ಬನಾದ ತಾರಕಾಕ್ಷನ ಮಡದಿ ತಾರಾಮಣಿಯ ಶೀಲಹರಣ ಮಾಡಿಯೇ ಪಾತಿವ್ರತ್ಯವನ್ನು ಭಂಗಗೊಳಿಸುತ್ತಾನೆ ಎಂದು ಹಿಂದೂಗಳ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಯಲ್ಲಿ ನಾವು ಈ ತುಳಸಿಯನ್ನೇ ಆರಾಧಿಸುತ್ತೇವೆ. ಹಾಗಾಗಿ ವಿಷ್ಣುವಿಗೆ ಎಲ್ಲಿಯೂ ಯಾರೂ ಕೂಡ ಸತ್ಯವಂತ, ಸತ್ಯಸಂಧ ಎಂದು ಯಾರೂ ಕೊಂಡಾಡುವುದಿಲ್ಲ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಾವು ತುಳಸಿಗೆ ಪೂಜೆಯನ್ನು ಮಾಡುತ್ತೀವಿ. ಆ ಸಂದರ್ಭದಲ್ಲಿ ನಾವು ತುಳಸಿ ಕಟ್ಟೆಗೆ 3 ಸುತ್ತು ಪ್ರದಕ್ಷಿಣೆ ಬರುತ್ತೀವಿ. ಆಗ ನಮ್ಮ ಬಾಯಿಯಿಂದ ಭಕ್ತಿಯಿಂದ ಜೋರಾಗಿ ಶಂಕರನಾರಾಯಣ ದೇವರಿಗೆ ಗೋವಿಂದಾನು ಗೋವಿಂದ ಎನ್ನುವ ಮಂತ್ರೋಚ್ಚಾರವನ್ನು ಮಾಡುತ್ತಾ ಪ್ರದಕ್ಷಿಣೆ ಬರುತ್ತೇವೆ. ನಂತರ ಮುಡುಪಿಗೆ ಹಣವನ್ನು ಹಾಕುತ್ತೇವೆ. ಆ ಮುಡುಪಿನ ಹಣವನ್ನು ತಿರುಪತಿಗೆ ಹೋದಾಗ ಶಂಕರನಾರಾಯಣ ದೇವರ ಹುಂಡಿಗೆ ಸಮರ್ಪಿಸುತ್ತೇವೆ. ಇಲ್ಲಿ ಎಲ್ಲಿಯೂ ಸತ್ಯನಾರಾಯಣ ಎಂಬ ದೇವರು ಬರುವುದಿಲ್ಲ, ಬದಲಿಗೆ ಶಂಕರನಾರಾಯಣ ದೇವರು ಬರುತ್ತಾನೆ. ಆತನೇ ವೆಂಕಟೇಶ್ವರ ದೇವರು. ಇಲ್ಲಿ ಮೊದಲು ತಿಳಿಯಬೇಕಾದುದು ಏನೆಂದರೆ ಸತ್ಯನಾರಾಯಣ ಎಂಬ ದೇವರೇ ಇಲ್ಲ, ನಿಜವಾಗಿ ಅದು ಶಂಕರನಾರಾಯಣ ದೇವರು. ಈಗ ನಮ್ಮ ಊರಿನಲ್ಲಿರುವ ವೈಷ್ಣವ ಬ್ರಾಹ್ಮಣರಿಗೆ ಶಂಕರ ದೇವರು ಆಗುವುದಿಲ್ಲ. ಶಂಕರ ನಾರಾಯಣ ಎಂಬ ಹೆಸರಿನಲ್ಲಿದ್ದ ಶಂಕರನನ್ನು ತೆಗೆದುಹಾಕಿ ಅಲ್ಲಿ ಆ ಜಾಗದಲ್ಲಿ ಸತ್ಯ ಎಂಬ ಶಬ್ದವನ್ನು ಸೇರಿಸಿದ್ದಾರೆ ಅಷ್ಟೇ. ಹಾಗಾಗಿ ಇಲ್ಲಿ ಶಂಕರನಾರಾಯಣನು ಸತ್ಯನಾರಾಯಣ ಆಗಿದ್ದಾನೆ. ಈ ವೈಷ್ಣವ ಬ್ರಾಹ್ಮಣರಿಗೆ ಶಂಕರನು ಆಗುವುದಿಲ್ಲ, ಮಾತ್ರವಲ್ಲದೆ ಯಾವ ಶೈವ ದೇವರು ಕೂಡ ಆಗುವುದೇ ಇಲ್ಲ, ಬ್ರಹ್ಮ ಸರಸ್ವತಿಯೂ ಆಗುವುದಿಲ್ಲ. ಹಾಗಾಗಿ ಇವರು ವೈಷ್ಣವ ದೇವರನ್ನು ಬಿಟ್ಟು ಉಳಿದ ಯಾವ ದೇವರಿಗೂ ಸರಿಯಾಗಿ ಪೂಜೆಯನ್ನೇ ಮಾಡುವುದೂ ಇಲ್ಲ. ಮತ್ತೊಂದು ವಿಷಯವೇನೆಂದರೆ ಆ ಸತ್ಯನಾರಾಯಣ ಪೂಜೆಯಲ್ಲಿ ಓದುವ ಕಥೆಯು ಎಲ್ಲಿಯೂ ಯಾವ ಲೋಕದಲ್ಲಿಯೂ ನಡೆದ ಕಥೆ ಅಲ್ಲ. ಅದೊಂದು ಕಲ್ಪನೆಯ ಶುದ್ಧ ಸುಳ್ಳು ಕಥೆ. ಹಾಗಾಗಿ ಅದನ್ನು ಸುಳ್ಳು ನಾರಾಯಣ ಕಥೆ ಎಂದು ಜನರು ಅಪಹಾಸ್ಯ ಮಾಡುವುದು ಉಂಟು. ನಿಜವಾಗಿಯೂ ಸತ್ಯನಾರಾಯಣ ಕಥೆ ಎಂಬುದು ಒಂದು ಕಾಲ್ಪನಿಕ ಕಥೆ. ಯಾವ ಧರ್ಮ ಗ್ರಂಥಗಳಲ್ಲಿಯೂ ಅಥವಾ ಪುರಾಣ ಗ್ರಂಥಗಳಲ್ಲಿಯೂ ಇದರ ಉಲ್ಲೇಖವಿಲ್ಲ. ಈ ಕಥೆಯನ್ನು ಉತ್ತರ ಪ್ರದೇಶದ ಒಬ್ಬ ಲೇಖಕ ಬರೆದಿರುವ ಕಲ್ಪನೆಯ ಕಥೆ ಎನ್ನಲಾಗಿದೆ. ಅದನ್ನು ಕನ್ನಡಕ್ಕೆ ಅನುವಾದಿಸಿ ನಮ್ಮ ಮನೆಯಲ್ಲಿ, ದೇವಸ್ಥಾನದಲ್ಲಿ, ಅಂಗಡಿಗಳಲ್ಲಿ ಹಲವು ವೈಷ್ಣವ ಬ್ರಾಹ್ಮಣರು ಇದನ್ನು ಮಾಡಿಸುತ್ತಿದ್ದಾರೆ. ಜನಸಾಮಾನ್ಯರಿಂದ ಹಿಡಿದು ಸಿರಿವಂತರ ಕೈಯಿಂದ ಈ ಪೂಜೆಯನ್ನು ಮಾಡಿಸುತ್ತಿದ್ದಾರೆ. ಆದರೆ ಒಂದು ಮಾತು ಸತ್ಯ, ಈ ಸತ್ಯನಾರಾಯಣ ಪೂಜೆಯನ್ನು ಇಷ್ಟರವರೆಗೆ ಯಾವ ವೈಷ್ಣವ ಬ್ರಾಹ್ಮಣನು ಇಷ್ಟರವರೆಗೆ ಮಾಡಿಸಿಲ್ಲ. ಇನ್ನು ಇದನ್ನು ನಾನು ಬರೆದು ಪ್ರಕಟಿಸಿದೆ ಎನ್ನ ಮಾತ್ರಕ್ಕೆ ಮುಂದೆ ಮಾಡಿಸಲೂಬಹುದು. ನಮ್ಮ ತುಳುವ ಸಂಸ್ಕೃತಿಯಲ್ಲಿ ನಮ್ಮದೇ ಆದ ಆರಾಧನೆ ಪದ್ಧತಿಗಳಿವೆ. ನಮ್ಮ ಹಿರಿಯರು ಮೂರ್ಖರೇನಲ್ಲ. ಅವರು ಆಚರಿಸಿಕೊಂಡು ಬಂದಂತಹ ಆರಾಧನಾ ಪದ್ಧತಿಯಂತೆಯೇ ನಡೆದುಕೊಳ್ಳುವುದು ಸೂಕ್ತವೂ ಹೌದು. ಅದನ್ನು ಬಿಟ್ಟು ಯಾವುದೋ ಮತ ಪಂಥಕ್ಕೆ ಸೇರಿದವರು ಬಂದು ಅವರ ಅನುಕೂಲಕ್ಕೆ ಬೇಕಾಗಿ ಅವರ ದೇವರ ಮತ ಪಂಥದ ಪ್ರಚಾರಕ್ಕಾಗಿ ಸುಳ್ಳು ದೇವರ ಪೂಜೆಯನ್ನು ಸೃಷ್ಟಿಸಿ ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲು ಸುಳ್ಳು ಮೋಸದ ಹಾದಿಯಲ್ಲಿ ನಡೆಯುವಂತೆ ನಮಗೆ ಹಿತೋಪದೇಶ ನೀಡಿದಾಗ ಅಥವಾ ಮಾಡಿದಾಗ ನಾವು ಹಿಂದೆ ಮುಂದೆ ನೋಡದೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಟು
ಇಲ್ಲ ಸಲ್ಲದ ದೇವರ ಪೂಜೆಯನ್ನು ಮಾಡಲು ನಿರತರಾಗುತ್ತೇವೆ ಎಂದರೆ ನಾವೆಷ್ಟು ಮೂರ್ಖರು ಎಂಬುದನ್ನು ನೀವೇ ಯೋಚಿಸಿರಿ. ಹಿಂದಿನ ಕಾಲದಲ್ಲಿ ಒಂದು ಮನೆ ಕಟ್ಟಿಸಿದರೆ ಅದರ ಗೃಹ ಪ್ರವೇಶ ದಿನ ಸತ್ಯನಾರಾಯಣ ಎಂಬ ಸುಳ್ಳುನಾರಾಯಣ ಪೂಜೆ ಮಾಡಿಸುತ್ತಿದ್ದರೆ? ಖಂಡಿತವಾಗಿಯೂ ಇಲ್ಲ. ಅತಿಥಿ ದೇವೋಭವ ಎಂದು ಸಾರುವ ನಾವು ಇಂದು ಮನೆಯ ಗೃಹ ಪ್ರವೇಶದ ದಿನ ಮನೆಗೆ ಬಂದ ಅತಿಥಿಗಳನ್ನು ಬರಮಾಡಿಕೊಂಡು ಆದರದಿಂದ ಸತ್ಕರಿಸಲು ಮನೆಯಲ್ಲಿ ಜನವೇ ಇರುವುದಿಲ್ಲ. ಅಂದರೆ ಏನರ್ಥ? ಎಲ್ಲರೂ ಈ ಸುಳ್ಳುನಾರಾಯಣ ಪೂಜೆಯಲ್ಲಿ ಬ್ಯುಸಿ ಆಗಿರುತ್ತಾರೆ. ಭಟ್ಟರು ಮನೆಯ ಯಜಮಾನ ಮತ್ತು ಆತನ ಹೆಂಡತಿ ಮಕ್ಕಳನ್ನು ಹಾಗೂ ಪೂರ ಸಂಸಾರವನ್ನು ಈ ಪೂಜೆಯಲ್ಲಿ ಮಂಟಪ ಎದುರಲ್ಲಿ ಸಾಲಾಗಿ ಕೂರಿಸಿಕೊಂಡಿರಿಸುತ್ತಾರೆ. ಅರ್ಧದಲ್ಲಿ ಎದ್ದು ಹೋಗದಂತೆ ಹೋಗಬಾರದು, ಸಂಪೂರ್ಣ ಕಥೆ ಕೇಳಬೇಕು, ಇಲ್ಲವಾದರೆ ದೋಷ ಬರುತ್ತೆ. ಅಲ್ಲಿ ಒಂದು ಕಡೆ ಪೂಜೆಯ ಪ್ರಸಾದ ಸ್ವೀಕರಿಸದೆ ಅರ್ಧದಲ್ಲಿ ಎದ್ದು ಹೋದವರಿಗೆ ಆ ರೀತಿಯ ಕಷ್ಟ ಬಂದಿದೆ, ಈ ರೀತಿಯ ಸಾವು ನೋವು ಬಂದಿದೆ ಎಂದು ಹೇಳುತ್ತಾ ಮನೋಸ್ಥೈರ್ಯ ಕುಂದಿಸುವ ಪ್ರವಚನ ನೀಡುತ್ತಾ ಜನಸಾಮಾನ್ಯರನ್ನು ಭಕ್ತಾದಿಗಳನ್ನು ಹೀಗೆ ಮೊದಲೇ ಹೆದರಿಸುವ ಕುತಂತ್ರವನ್ನು ಹೆಣೆದಿರುತ್ತಾರೆ. ಮೂತ್ರ ಬಂದರೂ ಸಹ ಎದ್ದು ಹೋಗದಂತೆ ಮಾಡಿಬಿಡುತ್ತಾರೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಹೀಗಾಗಿ ನಮ್ಮ ಮನೆಗೆ ಬಂದ ಅತಿಥಿಗಳನ್ನು ಮಾತನಾಡಿಸಲು ಯಾರೂ ಇರದೆ ಅತಿಥಿಗಳು ತಮ್ಮಷ್ಟಕ್ಕೆ ಬಂದು ಒಂದು ನಾಟಕವನ್ನು ನೋಡಲು ಬಂದವರಂತೆ ಒಂದು ಕುರ್ಚಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಕಾದ ಪ್ರಸಂಗ ಎದುರಾಗುತ್ತದೆ. ಈಗ ನೀವೇ ಹೇಳಿ, ಇದು ನಮ್ಮ ತುಳುವರ ಸಂಸ್ಕೃತಿಯೇ? ಇದು ನಮ್ಮ ಪರಂಪರೆಯೇ? ಹಬ್ಬ ಹರಿದಿನಗಳಿಗೆ ಸಂತಸದಲ್ಲಿ ಕುಣಿದು ತಿಂದು ಉಂಡು ತೇಲಾಡುವವರು ನಾವು ಅಂದ ಮೇಲೆ ಇಂತಹ ಸಂಭ್ರಮದ ದಿನದಲ್ಲೂ ನಾವು ಅತಿಥಿಗಳು ಬಂದಂತಹ ಸಂದರ್ಭದಲ್ಲೂ ನಮ್ಮನ್ನು ಕಟ್ಟಿಹಾಕುವ ಪೂಜೆಗಳು ನಮಗೆ ಬೇಕಾ? ಇಂತಹ ಮೋಸದ ಸುಳ್ಳುನಾರಾಯಣ ಪೂಜೆಗಳಿಗೆ ಬಲಿಯಾಗಬೇಕಾ? ನಿಮ್ಮ ಊರಿನ, ನಿಮ್ಮ ಮನೆಯ, ಕುಟುಂಬದ ದೈವ ದೇವರುಗಳ ಕಡೆಗೆ ಗಮನ ಕೊಟ್ಟು ಪೂಜಾ ಕಾರ್ಯ ನೆರವೇರಿಸಿ. ಯಾರು ಬಂದರು, ಹೇಳಿದರು, ಮಾಡಿದರು ಎಂದು ನೀವು ಇಂತಹ ಪೂಜೆಗಳಿಗೆ ಆಕರ್ಷಿತರಾಗದೆ ನಮ್ಮತನವನ್ನು ಉಳಿಸಿ ಬೆಳೆಸಬೇಕಾದುದು ನಿಮ್ಮೆಲ್ಲರ ನಿಜವಾದ ಕರ್ತವ್ಯವೂ ಜವಾಬ್ದಾರಿಯೂ ಆಗಿರುತ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಮಹಾಸತ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಲು ಮರೆಯದಿರಿ. ನಮಸ್ತೆ.